ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್. ಗೈಸ್, ನಿನ್ನೆ ವಿಡಿಯೋದಲ್ಲಿ ನಾನು ಇಂಟ್ರೊಡ್ಯೂಷನ್ ಕೊಡಕ್ ಆಗ್ಲಿಲ್ಲ. ನಮ್ಮ ಹುಡುಗನ ಬಗ್ಗೆ ಜೀವನ್ ಬಂದಿದ್ದೆ ನೋಡಿ, ಬ್ಯಾಂಗ್ಳೂರಿಂದ ಬಂದಿದ್ದಾನೆ. ಏನು ತಂದಿಲ್ಲ ತಿನ್ನಕ್ಕೆ. ಎಲ್ಲರೂ ಬ್ಯಾಂಗ್ಳೂರಿಂದಾನೇ ಬರೋದು. ಇಲ್ಲಿ ಇರೋರೆಲ್ಲ ಅಲ್ಲೇ ಇರೋದು. ಇಲ್ಲಿರೋರೆಲ್ಲ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಜಿಗುಪ್ಸೆ ಬಂದ್ಬಿಟ್ಟು ವಾಪಸ್ ಇಲ್ಲಿಗೆ ಬರ್ತಾರೆ ಅಲ್ವಾ ಗೈಸ್? ಯೂಶಲಿ ನಾನ್ ನೋಡ್ದಂಗೆ ಅಷ್ಟೇ. ಇಲ್ಲಿಂದ ಬ್ಯಾಂಗ್ಳೂರ್ ಹೋಗ್ತಾರೆ. ಬ್ಯಾಂಗ್ಳೂರಲ್ಲಿ ಆಮೇಲೆ ಏನು ಮಾಡಕ್ ಕೆಲಸ ಕಷ್ಟ ಆಗುತ್ತೆ ಅಂತ ಹೇಳಿ ಮತ್ತೆ ನಮ್ ಚಿಕ್ಕಮಂಗ್ಳೂರಿಗೆ ಬರ್ತಾರೆ. ಪ್ರೆಸೆಂಟ್ ನಾವು ನೆನ್ನೆ ವಿಡಿಯೋದಲ್ಲಿ ಅಲ್ಲೆಲ್ಲ ಕಬಡ್ಡಿ ಆಡಿದ್ದೆಲ್ಲ ತೋರಿಸಿದ್ವಿ ಗೈಸ್ ನಿಮಗೆ, ನೀವು ನೋಡಿದ್ರಲ್ಲ. ಸೊ ಈಗ ಎಲ್ಲಿಗೆ? ಅಲ್ಲಿ ಲೆಮನ್ ಟೀ ಕುಡಿಯೋಣ ಬಾಗಿರಿ. ಟೀ ಕಾಫಿ, ಲೆಮನ್ ಅಟ್ಟಿ ಕಾಫಿ. ಟೀ ಕಾಫಿನ ಟೀ ಕಾಫಿ ಅಲ್ಲ, ಟೀ ಕಾಫಿ. ಅಟ್ಟಿ ಕಾಫಿ ಅಂತ ಶಾಪ್ ಇದೆ ಅಲ್ಲಿ. ಒಟ್ಟಿ ಕಾಫಿ ಅಂತ. ಒಟ್ಟಿ ಒಟ್ಟಿ ಅಂದ್ರೆ ಬೇರೆ ಅರ್ಥ ಕಂಡ್ರಿ. ಕಣ್ರಿ, ನಿಜ ಹೇಳಿದ್ರೆ ನಮ್ಮಲ್ಲಿ ಅಟ್ಟಿ ಕಾಫಿ ಅಂತ ಇದೆ ಅಲ್ಲಿ ಶಾಪ್, ದೊಡ್ಡದು. ಇಲ್ಲ ಆಂಟಿ ಕಾಫಿ. ಆಂಟಿ ಕಾಫಿ ಕಂಟ್ರೋಲ್. ಆಂಟಿ ಕಾಫಿ ಇಲ್ಲ, ಹಟ್ಟಿ ಕಾಫಿ. ಅಟ್ಟಿ ಕಾಫಿ. ಅಟ್ಟಿ ಅಟ್ಟಿ ಅಲ್ಲ, ಅಟ್ಟಿ. ಗೈಸ್ ನನ್ನ ಗಾಡಿಯಲ್ಲಿ ಇಲ್ಲ ಇದೆ. ಸೊ ಬನ್ನಿ ಗೈಸ್, ಪ್ರೆಸೆಂಟ್ ನಾವೀಗ ಯಾವ್ದು ಕಾಫಿ ಬರೋದು? ಹೈಟಿ ಅಲ್ಲ ಕಣ್ರಿ, ಇಲ್ಲಿ ಅಟ್ಟಿ. ಟ್ರೈ ಮಾಡಿ ಯಾವ ಕಾಫಿ ಬೇಕು. ಬಿಸಿ ಬಿಸಿ ಕಾಫಿ ನೋಡ್ರಿ, ಫಿಲ್ಟರ್ ಕಾಫಿ ಸಾಕು. ಇವ್ರನ್ನ ಹಾಕೊಂಡು ಒಂದು ವಿಡಿಯೋ ಮಾಡ್ಬಿಡೋಣ ಬನ್ನಿ ನನ್ನ ಜೊತೆ. ಹೆವಿ ಕಾಮಿಡಿಯಾಗಿ ಮಾತಾಡ್ತೀರಾ ಗೈಸ್. ಪ್ರೆಸೆಂಟ್ ನಾವೀಗ ಅಟ್ಟಿ ಕಾಫಿ ಬಂದಿದ್ವಿ ಚಿಕ್ಕಮಂಗ್ಳೂರಲ್ಲಿ. ಪ್ರೀಮಿಯಂ ಕಾಫಿ ಯಾವ್ದು ಬೇಕು? ಕಾಫಿ, ಮೈಸೂರು ಕಾಫಿ, ಪ್ರೀಮಿಯಂ ಕಾಫಿ, ಬ್ಲಾಕ್ ಕಾಫಿ, ಶುಗರ್ಲೆಸ್. ಇಟ್ಕೊಂಡು ನಾವು ಒಳ್ಳೆ ಪೌಡರ್ ಕಾಫಿ ಕುಡಿಯೋ ಬದಲು ಈ 70-80 ರೂಪಾಯಿ ಯಾರೇ ಬರ್ತಾರೆ. ಇದ್ರು ಮೈರೋ ಹೋಟ್ಲು ಬೇರೆ ಮೆಡಿಕಲ್ ಪಕ್ಕದಲ್ಲಿ 50 ರೂಪಾಯಿ ಫಸ್ಟ್ ಕ್ಲಾಸ್ ಚೆನ್ನಾಗಿಲ್ಲ ಕಾಫಿ ಅಲ್ಲಿ. ಸಖತ್ತಾಗಿ ಹೇಳಿದ್ರಿ ಕಣ ನೀವು. ಟ್ರೈ ಮಾಡಿ. ಕಾಫಿ ಬೆಳೆ ಮಾಡಲಿ. ನಾವು ಕಾಫಿಗೆ ಇಷ್ಟೊಂದು ದುಡ್ಡು ಕೊಟ್ಟು ಕುಡಿದು ಬಿಟ್ರೆ ಹೊರಗ್ಲಾರ್ ಬಂದು ಇನ್ನಷ್ಟು ದುಡ್ಡು ಕೊಡ್ಬೋದು. ಎದಿಗೆ ಎದೆ ಮೇಲೆ ಮುರಿಯಂಗ್ ಒದ್ದೋಯ್ತಾರೆ ನಮಗೆ ಫಸ್ಟ್ ಇದು. ಬ್ರೋ, ಕಾಫಿಗೆ ಇಲ್ಲಿ ಬೆಲೆ ಅಲ್ಲ, ಇಲ್ಲಿ ಕೂತಿರೋ ಜಾಗಕ್ಕೆ ಅಷ್ಟು ರೂಪಾಯಿ ತಗೊಳ್ತಿರೋದು ಅಲ್ವಾ? ನಾವು ಹೊರಗಡೆ ಕುಡಿತೀವಿ. ಅದು ಏನ್ ಹೇಳಿದ್ರಿ ಈಗ? ಕಾಫಿ ಕೊಡೋಣ ಬೇಕಾದ್ರೆ ನಾವು ಹೊರಗಡೆ ಕುಡಿತೀವಿ. ನಮ್ಮ ಹೋಟೆಲ್ ರಿಸೆಪ್ಷನ್ ಹುಡುಗಿರು ಯಾವ ಇರ್ತಾರೆ, ನೋಡ್ಕೊಂಡು ಒಂದೇ ಕೊಡ್ಬೋದು. ಇಲ್ಲಿ ಯಾರಿದ್ದಾರೆ ಮನುಷ್ಯರೇ ಕಾಣ್ತಾರೆ. ಜೀವನ್ ಓಯ್, ಜೀವನ್ ಓಯ್, ತಡಿಯೋ. ಶುಗರ್ಲೆಸ್ ಬ್ಲಾಕ್ ಕಾಫಿ ಹೇಳ್ಬೇಕು. ಅಲ್ಲ ಎಕ್ಸ್ಟ್ರಾ ಬೇಡ. ಎರಡು ನಾರ್ಮಲ್ ಕಾಫಿ ಹಂಗಿಲ್ವಾ? ಸರಿ, ಕಾಫಿನೇ ಸರಿ, ಕಾಫಿನೇ ಕೊಡಿ. ಈಗ ಒಬ್ಬ ಬಂದ್ರೆ ಅಲ್ಲ, ಎರಡು ನಾರ್ಮಲ್ ಕಾಫಿ, ಒಂದು ಬ್ಲಾಕ್ ಕಾಫಿ ಅಂತ ನಾವು ಕೇಳ್ತಿರೋದು. ಹಂಗಂತ ಹೇಳ್ತಾರಲ್ಲ. ಓಕೆ, ಅಡಿಲಿ 20 ರೂಪೀಸ್. ಗಿರಿ ಇದೇ ಗಿರಿ ಆಗಿದ್ದು. ಏನು ತೋರಿಸ್ತೀನಿ ನೀ ವಿಡಿಯೋ. ಆಕ್ಸಿಡೆಂಟಾ? ಹಿಂಗಿತ್ತು ಗಾಡಿ. ಆಕ್ಸಿಡೆಂಟಾ? ಉಣ್ಕೊಂಡು ಹೋಗಿರೋದು. ಉಣ್ಕೊಂಡು ಹೋಗಿರೋದು. ಎಲ್ರಿ 20 ರೂಪಾಯಿ ಹಳ್ಳಿಯವರು ಅಂತೀವಿ. ಹಳ್ಳಿಯವ್ರು ಏನ್ ಸ್ಕ್ಯಾಮ್ ಮಾಡ್ಬಿಟ್ರೆ ನಮಗೆ ಅಲ್ಲಿ. ಇವನ್ ತಾನೆ ಈಗ ಅಕ್ಷಯ್ ಗಾಡಿ ಸ್ಕ್ಯಾಮ್ ಮಾಡಕ್ 700 ಏನ್ ಮಾಡಿ ಅಷ್ಟು ಈ ತರ ಆಗಿದೆ ಅನ್ನೋದಕ್ಕೆ ಸರಿ 2000 ರೂಪಾಯಿ ಸಾಕೊಡಿ ಸರ್ ಅಂದ್ಬಿಟ್ಟು ಪಾಪ ಫ್ರೆಂಡ್ ಹೋಗಿ ಕರ್ಕೊಬಂದ. ಆಮೇಲೆ ಇನ್ನೊಂದು ಟ್ಯಾಕ್ಟ್ರಿ ಬಂದ್ಬಿಟ್ಟು ಬೇಕು ಅಂತಾನೆ ಸಿಗಾಸ್ಬಿಟ್ರು ಈ ಗಾಡಿನ. ಇನ್ನೊಂದು ಟ್ಯಾಕ್ಟ್ರಿ ತಗೋಬಂದ್ರು. ಒಂದ್ 23 ಜನ ಬಂದ್ಬಿಟ್ರು ಊರ್ನವ್ರು. ನೀವೆಲ್ಲರೂ ಸೇರಿ ಏನ್ ಕೆರೆನಾ? ಅಲ್ಲಾಡ್ಸಕ್ ಆಗಲ್ಲ. ಯಾವ್ದು ಇದು ಮಂಡ್ಯದಲ್ಲಿ ಇತ್ತಲ್ಲ, ಅದಕ್ಕೆ ಆ ಕೆರೆನಾ? ಅವತ್ತು ಕ್ಯಾಂಪ್ ಮಾಡಿದ್ವಲ್ಲ ನೈಟ್. ಎಷ್ಟು ಜನ ಇದ್ರಿ? ಆ ಕೆರೆನಾ? 7 ಜನ ಕ್ಯಾಂಪ್ ಮಾಡಿದ್ರಾ? ನೋಡಿ, ಕ್ಯಾಂಪ್ ಮಾಡಿದ್ರೇನು? ಕ್ಯಾಂಪ್ ಮಾಡಿಲ್ಲ, ಸುಮ್ಮನೆ ಹಾಗೆ ಹೋಗಿದ್ವಿ ಅಷ್ಟೇ. ಅಲ್ಲ, 7 ಜನ ಅಂದ್ರೆ ಎಷ್ಟನ್ನೀತ ಗಾಡಿ? 2,500 kg ಇರೋದು. ತಾಮ್ರದ ರೇಟ್ ಒಳ್ಳೆ ಚೆನ್ನಾಗಿತ್ತು. ರೇಟು ತಾಮ್ರಕ್ಕೆ ಬೆಲೆ ಬ್ರೋ. ಆದ್ರೆ ನಮಗೆ ಕೊಡಕ್ಕಲ್ವಲ್ಲ, ಕಾಫಿ ಮಾತ್ರ ಕೊಡೋದು ಹೋಗ್ಬೇಕು. ಜೋಬಿಗೆ 2 ಮಾತ್ಲೆ ಲೋಟ ಇಟ್ಕೊಳ್ಳೋಣ. ಹೋಟ್ಲಲ್ ಇದ್ರೆ ಎತ್ಬಿಡೋರಲ್ಲ, ನೀವ್ ಎತ್ಬಿಡ್ತಿದ್ರಿ ಹೋಟ್ಲಲ್ಲಿ ಇದ್ರೆ. ವೈಟ್ ಪೇದ್ ಓಟಿ ಕೊಟ್ಟಿಲ್ಲ ಸರ್, ಅದಕ್ಕೆ 4 ಲೋಟ ಆಗ್ತಿದ್ರು. ನೀವು ಓಟಿ ಕೊಟ್ಟಿಲ್ಲ ಅಂತ. ಓಟಿ ಯಾಕೆ ಸರ್? ಬೋಟಿ ಕೊಟ್ಟಿದ್ದೀವಿ, ತಿನ್ಕೊಂಡು ಹೋಗ್ಬಿಡಿ ಅನ್ಬೇಕಾಯ್ತು. ಓಟಿ ನಮಗೆ ಮತ್ತೆ ಸಣ್ಣ ಕಳ್ಳಿ ಸಾಲ ಗೈಸ್ ನೋಡಿ, ಇದಕ್ಕೆ ಶುಗರ್ ಕೊಟ್ಟಿದ್ದಾರೆ. ಬಟ್ ಈ ಶುಗರ್ನ ನಾನು ಮುಟ್ಟಲ್ಲ, ಯಾಕಂದ್ರೆ ಶುಗರ್ ತಿನ್ಬಾರ್ದು ಗೈಸ್, ಆರೋಗ್ಯಕ್ಕೆ ಹಾನಿಕಾರ. ನೀವು ದಪ್ಪ ಆಗಿರೋದೇ ಶುಗರ್ ಬಿಟ್ಟು ನೋಡಿ, 1-2 ತಿಂಗಳು ಎಷ್ಟು ಸಣ್ಣ ಆಗ್ತೀರಾ. ತಿನ್ನಲ್ಲ, ಕುಡಿತಿದ್ದೀನಿ ಗೈಸ್. ನಾನು ಇವಾಗ ಅಲ್ಲಿ ಹೋಗಿದ್ನಲ್ಲ, ಅದ್ ಮುಗಿಸ್ಬಿಟ್ಟು ಈಗ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಏನಂತಾರೆ, ಈ ಒಂದು ಜಾಗದಲ್ಲಿ ನಮ್ಮ ಫ್ರೆಂಡ್ ಜೊತೆ ಸೇರಿ ಸ್ವಲ್ಪ ಸ್ಟೇಗ್ ಅಂತ ಬಂದಿರೋದು. ಇವತ್ತೇನಂದ್ರೆ, ಇವತ್ತು ನೈಟ್ ನಾವು ಇಲ್ಲಿ ಕ್ಯಾಂಪ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು ಬೇರೆ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಪ್ರೆಸೆಂಟು ನಾವು ಹೋಮ್ ಸ್ಟೇ ಇದ್ದೀವಿ. ಇದು ಯಾವ ಹೋಮ್ ಸ್ಟೇ ಬ್ರೋ?
ಎಂತ ಗ್ರೀನ್ ಹೆವೆನ್ ಅಂತ ಗ್ರೀನ್ ಇದು ನಮ್ಮೂರವ್ರದೇ ಗೈಸ್. ಸೊ ಹಂಗಾಗಿ ಬಂದಿದ್ದೀನಿ, ನಮ್ಮ ಫ್ರೆಂಡ್ ಕರೆದಿದ್ರಲ್ಲ ಆ ರೀಸನ್ಗೋಸ್ಕರ ಈ ಜಾಗಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಹೆಂಗ್ ನಡೆಯುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ. ಪೃಥ್ವಿ ಜೊತೆ ಫಸ್ಟ್ ಟೈಮ್ ಗೈಸ್ ಮಾಡ್ತಿರೋದು. ಏನ್ ಪೃಥ್ವಿ? ಹೌದು ರೂಮನ್ನ ಚೂಸ್ ಮಾಡ್ಕೊಂಡಿರೋದು. ಈಗ ಏನಂತಂದ್ರೆ ಇಲ್ಲಿ ನೋಡಿ, ನಮಗೆ ಇದರಲ್ಲಿ ಒಂದು ಟಿವಿ ಸಿಗುತ್ತೆ, ಈ ತರ ಬೋರ್ಡು ಮತ್ತೆ ಈ ತರ ಬೆಡ್ ಗೈಸ್. ಈ ಬೆಡ್ ಎಲ್ಲ ನೀಟಾಗಿರುತ್ತೆ, ಅರೇಂಜ್ ಮಾಡಿದ್ರೆ ನಾವೀಗ ಸ್ವಲ್ಪ ಹಾಳು ಮಾಡ್ಕೊಂಡಿದ್ದೀವಿ ಸ್ವಲ್ಪ. ಸೊ ಹಂಗಾಗಿ ಮತ್ತೆ ಒಂದು ಕಮೋಡ್ಗಳು, ಈ ಕಮೋಡ್ ಇದೆಯಲ್ಲ, ಕಮೋಡ್ ಸಿಗುತ್ತೆ ಏನಾದ್ರು ಬಟ್ಟೆ ಬ್ಯಾಗ್ ಏನಾದ್ರು ಇಡೋದಕ್ಕೆ. ಸೊ ಹೊರಗಡೆ ಬಂದ್ರೆ ಆಂಬಿಯನ್ಸ್ ನೋಡಿದ್ರೆ ಸಖತ್ತಾಗಿದೆ ಗೈಸ್. ಇದು ಹೊಸ್ದಾಗಿರೋದು ಬ್ರೋ ಇದು. ಹೌದು ಬ್ರೋ, ಹೊಸದಾಗಿರೋದು. ಜಸ್ಟ್ ಒಂದು 20 ಡೇಸ್ ಆಗಿದೆ ಅಷ್ಟೇ. ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಎನರ್ಜಿ ಬರುತ್ತೆ. 20 ಡೇಸ್ ಆಗಿದೆ. 20 ಡೇಸ್ ಆಗಿರೋದು ಗೈಸ್. ಹಂಗಾಗಿ ಇದೆಲ್ಲ ಇಲ್ಲೆಲ್ಲ ಇದೆಯಲ್ಲ, ಇದು ಆರ್ಟಿಫಿಷಿಯಲ್ ಹುಲ್ಗಳು. ಇದು ಅಲ್ಲ ನಡ್ತಾ ಈಗ ಸದ್ಯ ಅಲ್ವಾ? ಹ್ಞೂ ಬ್ರೋ. ಸೊ ಈಗ ಇಷ್ಟು ಬೆಳ್ಕೊಂಡಿದ್ರೆ ಹೋಗ್ತಾ ಇದನ್ನು 3-4 ತಿಂಗಳಿಗೆ ಫುಲ್ ಕಂಪ್ಲೀಟ್ ಆಗಿ ಆಗ್ಬಿಡುತ್ತೆ ಗೈಸ್. ಸೊ ಇದೇ ತರ ಹಲ್ಲು ಮಾಡಿದ್ದಾರೆ. ಸೊ ಇವತ್ತು ನೈಟ್ ನಾವು ಕ್ಯಾಂಪ್ ಮಾಡೋ ಪ್ಲಾನ್ ಏನಂದ್ರೆ, ಈ ಜಾಗ ಇದೆಯಲ್ಲ, ಈ ಜಾಗದಿಂದ ಆ ಕಡೆ ಹೋಗಿ ಮಾಡ್ತೀವಿ. ಆ ಕಡೆ ಪೂರ್ತಿ ತಿಕ್ ಅಂತಲ್ಲ, ಒಂದು ಆವ್ರೇಜ್ ಫಾರೆಸ್ಟ್ ಇದೆ. ನೀಲಗಿರಿ ಪ್ಲಾಂಟೇಶನ್ ಮಧ್ಯದಲ್ಲಿ ಮಾಡ್ತಾರೆ, ಕೇಳಿದ್ರಲ್ಲ, ಆ ಜಾಗದಲ್ಲಿ ಮಾಡ್ತಿದೀವಿ. ಸೊ ಹೆಂಗ್ ಹೋಗುತ್ತೋ ಗೊತ್ತಿಲ್ಲ ಗೈಸ್. ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಅಪರೂಪಕ್ಕೆ ಮಾಡ್ತಿರೋದು. ಪೃಥ್ವಿ ಇದೇನಕ್ಕೆ ಮಾಡಿರೋದು ಪೃಥ್ವಿ? ಬ್ರೋ ಇಲ್ಲಿ ಈಗ ವಾಟರ್ ಫಾಲ್ ತರ ಒಂದು ಮಿನಿ ವಾಟರ್ ಫಾಲ್ ಕ್ರಿಯೇಟ್ ಮಾಡಿರೋದು. ಆಕ್ಚುಲಿ ನೈಟ್ ಟೈಮ್ ಸಕ್ಕದಾಗ ಕಾಣಿಸುತ್ತೆ ಬ್ರೋ. ಬೇಕಾದ್ರೆ ಇವಾಗ ನೋಡಿ ಇನ್ನೊಂದ್ ಕ್ಲಿಪ್ ತಗೊಳ್ಳಿ ಸಂಜೆ ಮೇಲೆ, ನೀವೇ ಹೇಳ್ತೀರಾ ಆಮೇಲೆ. ಅಂದ್ರೆ ಈಗ ಇದಕ್ಕೆಲ್ಲ ವಾಟರ್ ಫಾಲ್ ತರ ನೀರ್ ತರ ಅರ್ದ್ಬಿಟ್ಟು ಲೈಟ್ ಗಿಂಗ್ಸ್ ಬ್ರೋ ಲೈಟಿಂಗ್ಸ್ ನೋಡಿ ಇಲ್ಲಿ, ಲೈಟಿಂಗ್ ಉದ್ದಂಗೆ. ಆಮೇಲೆ ಹಿಂದ್ಗಡೆಯಿಂದ ಅಲ್ಲಿಂದ ನೀರು. ಗೈಸ್ ಪ್ರೆಸೆಂಟ್ ಚಿಕ್ಕಮಂಗ್ಳೂರು ವಾತಾವರಣ ಹಗ್ಲೋತಾದ್ರೆ ಬಿಸಿಲಿದೆ, ಹಾಗೆ ಸಂಜೆ ಆಗ್ತಾ ಮಧ್ಯಾಹ್ನ ಒಂದು 1 ಗಂಟೆ ಅನ್ನಂಗೆ ಮಳೆ ಬರುತ್ತೆ. ಅದಾದ್ಮೇಲೆ ಸಂಜೆ ಆದ್ಮೇಲೆ ಮಳೆ ಬರುತ್ತೆ. ಪ್ರೆಸೆಂಟ್ ಆ ಜಾಗ ನೋಡಿ, ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಲ್ಲಿ ಬ್ಲೂಯಿಶ್ ಇದೆಯಲ್ಲ, ಒಂದು ಬೋರ್ಡ್ ಇದ್ರ ತರ ಮನೆ ತರ, ಅದ್ರಿಂದ ಹಿಂದ್ಗಡೆ ಫುಲ್ಲು. ಅದು ಮನೆ ಅಲ್ಲ ಅದು ಇದು ತಾನೆ, ಫ್ಯಾಕ್ಟ್ರಿನಾ? ಏನೋ ಫ್ಯಾಕ್ಟ್ರಿ ಅನ್ಸುತ್ತೆ ಬ್ರೋ. ಫ್ಯಾಕ್ಟ್ರಿಯಿಂದ ಹಿಂದೆ ನೋಡಿ ಗೈಸ್, ಮಳೆ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಸೊ ಈಗ ಎಲ್ಲರೂ ಸ್ಟಾರ್ಟ್ ಆಗುತ್ತೆ. ಈಗಿನ ಸ್ವಲ್ಪ ಹೊತ್ತಲ್ಲಿ ನಾವು ಕ್ಯಾಂಪ್ ಮಾಡ್ಬಿಡ್ತೀವಿ, ಜಾಸ್ತಿ ವೇಸ್ಟ್ ಮಾಡಕ್ ಹೋಗಲ್ಲ ಟೈಮು. ಸ್ವಲ್ಪ ಕತ್ಲೆ ಆಗ್ಲಿ ಅಂತ, ಒಂದ್ ಸ್ವಲ್ಪ ಕತ್ಲೆ ಆದ್ಮೇಲೆ ನಾವು ಸೀದಾ ಇನ್ ನೋಡ್ಬೋದು. ಈ ಹೋಮ್ ಸ್ಟೇ ಇಂದ ಹಿಂದೆ ಒಂದು ನೀಲಗಿರಿ ಪ್ಲಾಂಟೇಶನ್ ಇದೆ. ಆ ಪ್ಲಾಂಟೇಶನ್ ಅಲ್ಲಿ ಸಕ್ಕದಾಗಿರುತ್ತೆ. ಕೇಳಿಸ ನವಿಲ್ ಎಲ್ಲ ಕೂಗ್ತಾ ಇದೆ. ಆಲ್ರೆಡಿ ನಾವು ಏನಂತಾರೆ, ಡೀಪ್ ಫಾರೆಸ್ಟ್ ಡೆನ್ಸ್ ಫಾರೆಸ್ಟ್ ಒಳಗಡೆ. ಡೆನ್ಸ್ ಫಾರೆಸ್ಟ್ ಅಲ್ಲ, ನೀಲಗಿರಿ ನಾರ್ಮಲ್ ಫಾರೆಸ್ಟ್. ಬಟ್ ಏನಂದ್ರೆ ನೀಲಗಿರಿ. ಸೊ ಅಂದ್ರೆ ನಿಮಗೆಲ್ಲ ಗೈಸ್, ನಾವು ಮಲೆನಾಡಲ್ಲಿ ಇರೋದ್ರಿಂದ ನಮಗೆ ಇವೆಲ್ಲ ಫಾರೆಸ್ಟ್ ತರ ಫೀಲ್ ಕೊಡಲ್ಲ. ಯಾಕಂದ್ರೆ ನಮಗೆ ಡೆನ್ಸ್ ಇದ್ರೆ ಮಾತ್ರ ನಮಗೆ ಫಾರೆಸ್ಟ್ ತರ ಫೀಲ್ ಕೊಡೋದು. ಈಗ ನೀವೇನಾರ ಸಿಟಿ ಸೈಡಲ್ಲೆಲ್ಲ ಬರೋರಾದ್ರೆ ನಿಮಗೆ ಏನಾಗುತ್ತೆ, ತುಂಬಾ ಮರಗಳೆಲ್ಲ ನೋಡ್ತಿರಲ್ಲ, ಅದೆಲ್ಲ ಇವೆಲ್ಲ ನಿಮಗೆ ಆಕ್ಚುಲಿ ಇವೆಲ್ಲ ಫಾರೆಸ್ಟ್ಗಳೇ. ಬಟ್ ಏನಂದ್ರೆ ನಮಗೆ ಫಾರೆಸ್ಟ್ ತರ ಫೀಲ್ ಕೊಡಲ್ಲ. ಫಸ್ಟ್ ಆಫ್ ಆಲ್ ಪರ್ಸನಲಿ ಹೇಳೋದಾದ್ರೆ ಏನ್ ಬ್ರೋ, ಕರೆಕ್ಟ್ ತಾನೆ? ಹೌದು, ನಮಗೆಲ್ಲ ಇದೆಂತದ್ದು ಚಿಕ್ಕದೇ 4 ಮರ ಇದೆ ಕಣ, ಹಂಗೆ ಅನ್ಸದು ಬ್ರೋ. ಬಟ್ ಏನಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಎಲ್ಲ ವಿಡಿಯೋ ಮಾಡಿರೋದು ಹಿಂದಿಯವ್ರದೆಲ್ಲ ಅಬ್ಸರ್ವ್ ಮಾಡಿ ನೋಡಿ, ಇಂಥದ್ರೆಲ್ಲ ಮಾಡಿರ್ತಾರೆ ವಿಡಿಯೋಗಳು. ಅವಾಗ ನಮಗ್ ಇಂಥವನ್ನೆಲ್ಲ ನೋಡಿದಾಗ ನಮಗ್ ನಗು ಬರುತ್ತೆ. ಅದೆಲ್ಲ ಆಕ್ಚುಲಿ ನೋಡಿ, ಪಕೋಡ ಮತ್ತೆ ಕಾಫಿ ಕಾಂಬಿನೇಷನ್ ದೇವರಣೆಗಳು ಈ ವೆದರ್ಗೆ ಸಾಕಾಗಿದೆ ಬ್ರೋ. ಗೈಸ್ ಏನಂದ್ರೆ ಆಫ್ಟರ್ ಲಾಂಗ್ ಟೈಮು ನಾನು ಶುಗರ್ ಕುಡಿತಿರೋದು ಮತ್ತೆ ಕರ್ದಿರೋ ಅಂತ ಐಟಮ್ ತಿಂತಿರೋದು ಗೈಸ್. ಸೊ ಈ ವೆದರ್ಗೆ ಸ್ವಲ್ಪ ಎಲ್ಲ ಟೈಮಲ್ಲೂ ಡಯಟ್ ಮಾಡ್ಕೊಂಡು ಕೂರಕ್ಕಾಗಲ್ಲ, ಸ್ವಲ್ಪ ಇದನ್ನು ಸ್ವಲ್ಪ ಟ್ರೈ ಮಾಡ್ಬೇಕು. ಹೌದು ಬ್ರೋ, ಅಲ್ವಾ? ಎಲ್ಲದನ್ನು ಮಾಡ್ಬೇಕು. ನಾವು ದುಡಿಯೋದೇ ಹೊಟ್ಟೆ ತುಂಬಾ ತಿನ್ನಕ್ಕೆ ಅಂತೆ, ಅದ್ರಲ್ಲಿ ತೀರಾ ಹಾಳು ಮಾಡ್ಕೊಳಕ್ ಹೋಗ್ಬೇಕು. ಅದ್ ಹೆಂಗಾಗ್ತಿದೆ ಗೊತ್ತಾ, ಕರ್ದಿರೋ ಐಟಮ್ನೆಲ್ಲ ತುಂಬಾ ದಿನ ಆಯ್ತಲ್ಲ ತಿಂದಲೆ, ಇವಾಗ ತಿಂತಿದ್ರೆ ಹೊಟ್ಟೆ ತುಂಬಾ ತಿಂದ್ಬಿಡ್ತೀವಿ ಅನ್ನೋ ಇದೇನೆ ಅನಿಸ್ತದೆ. ಅಷ್ಟು ಸಕ್ಕತ್ತಾಗಿದೆ, ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್. ಬಟ್ ಏನ್ ಗೊತ್ತಾ ಬ್ರೋ, ಯಾವಾಗ್ಲೂ ಡಯಟ್ ಅಂತಲ್ಲ, ಲೈಫ್ ಇರೋದೇ ಖುಷಿಯಾಗಿ ನೆಮ್ಮದಿಯಾಗಿರೋಕೆ, ಇಷ್ಟಪಟ್ಟಿದ್ನ ತಿನ್ನಕ್ಕೆ ಮಾಡ್ಬೇಕು. ಈ ತರ ಎಲ್ಲ ಪ್ಲೇಸಿಗೆ ಬಂದಾಗ ವೆಕೇಶನ್ ಅಲ್ಲಿ ಅವಾಗ ಮಾಡೋದು ತಪ್ಪೇನಲ್ಲ. ಎಷ್ಟ್ ಬೇಕೋ ಅಷ್ಟು ತಿನ್ಬೇಕು, ಲಿಮಿಟ್ ಅಲ್ಲ ಅಷ್ಟೇ. ಕೇಳಿದ್ರಲ್ಲ ಗೈಸ್, ಆಕ್ಚುಲಿ ಸತ್ಯದ ಮಾತು. ಮಾಡಬೇಕು ಅವಾಗ ಒಂದೇ ತಿನ್ಬೇಕು. ನಮಗೆ ಕಾಫಿ ಮತ್ತೆ ಪಕೋಡ ಸಿಕ್ಕಿರೋದು ಗೈಸ್. ಈ ವೆದರ್ಗೆ ಈ ಕಾಫಿ ಕುಡಿತಾ ಸೀರಿಯಸ್ಲಿ ಗೈಸ್ ಸಖತ್ತಾಗಿದೆ. ಅಟ್ಮಾಸ್ಫಿಯರ್ ಅಷ್ಟೇ ಸಖತ್ತಾಗಿ ಪೀಸ್ಫುಲ್ ಆಗಿದೆ, ಮತ್ತೆ ವೆದರ್ ಅಷ್ಟೇ ಮಳೆ ವಾತಾವರಣ ಇದೆ, ಸಖತ್ತಾಗಿ ಅನಿಸ್ತದೆ. ಡೇಟ್ ಮೆನ್ಷನ್ ಹಾಕಿ ಜಸ್ಟ್ ಚಿಲ್ ಮಾಡೋದು ಅಷ್ಟೇ. ಮಂಗಳೂರವರಾ? ಈ ಸಣ್ಣ ಜಾಗದಲ್ಲಿ ಎಲ್ಲ ಇಡೀ ಟೀಮ್ 2 ಟೀಮ್ ಇದೆ ಇದ್ರಲ್ಲಿ. ಗೈಸ್ ಕಾಮೆಂಟ್ರಿ ಕೊಡ್ಬೇಕು, ಗೂಟ ರಕ್ಷಕ ಅಂತೆಲ್ಲ ಯೂಶಲಿ ಕಮೆಂಟ್ ಮಾಡೋಕೆ ಅಚ್ಚ ಕನ್ನಡ ಪ್ಯೂರ್ ಆಗಿ ಕಮೆಂಟ್ ಮಾಡಿದ್ರೆ ದೇವ್ರನೇ ಮಜಾ ಅನ್ಸಲ್ಲ ಗೈಸ್. ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಮಾಡಿದ್ರೆ ಒಂಥರ ಮಜಾ ಅನ್ಸೋದು. ಗೂಟ ರಕ್ಷಕ ಅವೆಲ್ಲ ಚೆನ್ನಾಗಿಲ್ಲ. ವಿಕೆಟ್ ಕೀಪರ್ ಇದು ಆಕ್ಚುಲಿ ಜಾನಿ ಕ್ರೇಜಿ.
ಅಲ್ಲೋಡಿ ಅಲ್ಲ ಇವ್ರ ನೀವೆಲ್ಲ ಮಂಗ್ಳೂರ್ ಸೈಡ್ ಅವ್ರು ಅನ್ಸುತ್ತಲ್ಲ. ಬಾಲ್ ನೋಡಿ ಈಗ ಇವ್ರದೇ ವಿಚಿತ್ರ ಬಾಲು, ಹಿಂಗ್ ಕೆಳಗಿಂದ ಎಸೆಯೋದು ಅಂಡರ್ ಆರ್ಮ್. ವ್ಲಾಗ್ ಮಾಡ್ಕೊಂಡು ಆಡ್ಬೇಕು ಈಗ ಗೇಮ್, ನೋಡಿ ಹೆಂಗ್ ಮಜಾ ಇರುತ್ತೆ. ಪೃಥ್ವಿ ಪಕೋಡ ತಿಂದು ಆಡ್ತಿದ್ದಾರೆ. ಆ ಜಾಗದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಬರುತ್ತೆ ಬ್ರೋ. ಗಾಯ್ಸ್ ಇಲ್ಲ ಆಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟು ಮರದ್ಮೇಲೆ ಕೂರಿಸ್ತಾ ಬಾ ಅದು ಮರ ಹತ್ತಿ ಕಿಳ್ತಿರೋದು. ಫೋನು ಬ್ರೋ, ನಾವ್ ಎಷ್ಟ್ ಸರಿ ಆಡ್ಬಿಟ್ಟು ಒಂದ್ ಬೀಳಿಸ್ತಿದ್ವಿ, ನೀವು ಈಗಲೇ ಬೀಳಿಸ್ತಿದಾರೆ ಎಲ್ಲ. ಸ್ಟಾರ್ಟ್. ಬಂತು ಬರ್ಲಿ ಬ್ರೋ. ತಲೆಗಿಲ್ಲ ಹೊಡ್ಕೊಂಬಿಟ್ಟಿ ಅವ್ರು. ಬೇಡ ಹೊಡೆದಾಗ ಯಾವ್ದು ಚೆನ್ನಾಗಿ ಹೋಗಲ್ಲ ಅದೆಲ್ಲ ಗಾಳಿ ಮೇಲೆ ಎತ್ತಕ್ ಬಿಡ್ಬೇಕು ಅವಾಗ. ಡ್ಯಾನ್ಸ್ ಮಾಡೋಣ ಆರಾಮಾಗಿ, ತಲೆ ಕೆಡಿಸ್ಕೋಬೇಡಿ. ಗೈಸ್ ಇವ್ರು ಇದಾರಲ್ಲ ಸಖತ್ ಕ್ರಿಕೆಟ್ ಪ್ಲೇಯರ್. ಅಣ್ಣ ನಿಮ್ಗೆ ಎಷ್ಟು ವರ್ಷ ಅಣ್ಣ? ನಿಮಗೆ ಹೊಡೆದು ಬಿಟ್ರೆ 6 ಅಲ್ಲ, 6 ಗಿಂತ ಒಂದ್ ಜಾಸ್ತಿ. ಸುಳ್ಳು ಹೇಳ್ಬಾರ್ದು. 29 ವರ್ಷ. ಒಳ್ಳೆ ಕ್ರಿಕೆಟ್ ಪ್ಲೇಯರ್. ಯಾರು ಒಳ್ಳೆ ಆಡಿದ್ರಲ್ಲ ಇಲ್ಲಿ ಯಾವಾಗ್ಲೇ ಬೇಜಾರಾಗಿ ಔಟ್ ಆಗಿತ್ತು. ಎಷ್ಟು ಬರ್ತಿದೆ ಬ್ರೋ ನಿಮ್ಗೆ ಈಗ ಯೂಟ್ಯೂಬ್ ಇಂದ? ಫ್ಲಕ್ಚುಯೇಷನ್ ಆಗುತ್ತೆ ಅದು. ನಮ್ದೊಂದು ನನಗೆ ಫೇಸ್ಬುಕ್ ಇಂದ ಮಂಗಳೂರಲ್ಲಿ 2 ಫ್ರೆಂಡ್ಸ್ ಅದು ಆಗ್ತೀರಾ? 2 ಫ್ರೆಂಡ್ಸ್ ನಮ್ದು 2 ಫ್ರೆಂಡ್ಸ್ ಅದು. ನಾವಿಲ್ಲಿ ಈಗ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿದೀವಿ. ಜೀವನ್ ಬ್ರೋ ಆರ್ಕೆಸ್ಟ್ರಾ ಆಡ್ತಿದ್ದಾರೆ. ಹೊರಟರು ಎಲ್ಲಿಗೂ ತಲುಪೋ ತಾಣ ನಿನ್ನಲ್ಲಿದೆ ಬಿಸಿಲ. ಸಾಂಗ್ ಗೈಸ್ ಹೆವಿ ಟಫ್ ಇದೆ. ಟಫ್ ಇರೋ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಆಡು ಅಂದ್ರೆ ಎಲ್ಲ ಕಷ್ಟ ಆಗುತ್ತೆ. ಸೀರಿಯಸ್ ಹೇಳ್ತೀನಿ, ಸುಮಾರು ದಿವಸ ಆಯ್ತು ಈ ತರ ಔಟ್ ಸೈಡ್ ಬಂದು ವಿಡಿಯೋ ಶೂಟ್ ಮಾಡಿದ್ದು. ಈ ತರ ಎಲ್ಲ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದು ಕೂತಿದ್ದು ಸುಮಾರು ಟೈಮ್ ಆದ್ಮೇಲೆ ಏನೋ ಮನ್ಸಿಗೆ ಬೇಜಾರಾಗ್ತಿತ್ತು. ಸೊ ಹಂಗಾಗಿ ಇಲ್ಲಿ ಬಂದು ಜಸ್ಟ್ ಎಂಜಾಯ್ ಮಾಡ್ತಿದ್ದೀನಿ. ಅಲ್ಲೆಲ್ಲ ಕುಡಿಯೋರು ಕುಡಿತಿದ್ದಾರೆ. ಇದು ಹೆಚ್ಚು ಬ್ರೋ, ಗಮ್ ಅಂತ ಇದೆ ಗಿರೈಸ್ತು. ಇಲ್ಲಿ ನೋಡಿ ಗಮ್ ಅಂತ. ಬ್ರೋ ನೆಕ್ಸ್ಟ್ ಲೆವೆಲ್ ಅಕ್ಕ ಸಕ್ಕದಾಗಿದೆ. ಗೈಸ್ ಈಗ ನೈಟ್ ಈಗ ಊಟಕ್ಕೆ ನೋಡ್ಬೋದು ಚಿಕನ್ ಫ್ರೈ ಇದೆ, ಚಿಕನ್ ಚಾಪ್ಸ್ ಇದೆ, ಮತ್ತೆ ಸಾಂಬಾರ್ ಇದು, ಮತ್ತೆ ಇದೇನು ರೈಸ್ ಅಂತ ಅಲ್ಲ, ಇದು ವೈಟ್ ರೈಸ್ ಗೈಸ್. ಅದ್ರ ಜೊತೆಗೆ ಇಲ್ಲೋಡಿ ಇದು ಸಾಂಬಾರ್ ಬೇಳೆ ಸಾರು, ಮತ್ತೆ ಗ್ರೇವಿ ಇದು ಗೀ ರೈಸು, ಮತ್ತೆ ಇದು ಕಾಳಿನ ಸಾಂಬಾರು, ಚಪಾತಿ, ಪಲ್ಯ ಗೈಸ್. ಇಷ್ಟು ಇವಾಗ ನೈಟ್ ಡಿನ್ನರಿಗೆ ನಮಗೆ ಕೊಟ್ಟಿರೋದು ಗೈಸ್. ಸ್ಮೆಲ್ ಮಾತ್ರ ಸಕ್ಕದಾಗಿ ಅನಿಸ್ತದೆ. ಇಲ್ಲಿ ನೋಡಿ ಅದ್ರ ಜೊತೆಗೆ ಸೊ ಬನ್ನಿ ಇದನ್ನ ಊಟ ಮಾಡೋಣ. ಈ ಕಡೆ ನಾನ್ ವೆಜ್ ಇರುತ್ತೆ. ಪೃಥ್ವಿ ಅವ್ರದ್ದು ವಿಡಿಯೋಗೋಸ್ಕರ ಮಾಡ್ಕೊಳ್ತಿದ್ದಾನೆ ವಿಡಿಯೋ. ಟೈಮು 11:07 ಈ ಟೈಮಲ್ಲಿ ನಾವು ಎಲ್ಲ ಊಟ ಮಾಡ್ತಿದ್ವಿ. ಅಲ್ಲಿ ತನಕ ಡ್ಯಾನ್ಸ್ ಮಾಡ್ತಿದ್ವಿ ಗೈಸ್ ಇಷ್ಟ ತನಕ. ಸೊ ಅದೆಲ್ಲ ಮುಗಿಸಿ ಈಗ ಊಟ ಮಾಡ್ತಿದ್ವಿ. ಚಪಾತಿ ತೊಗೊಂಡಿದ್ವಿ, ಇನ್ನ ಐಟಮ್ಗಳಿದೆ ಅದನ್ನು ತಿನ್ನೋಣ. ಚಾಪ್ಸ್ ಮತ್ತೆ ಗೀ ರೈಸ್ಗೆ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಅನ್ಕೊಳ್ಳಿ ಗುರು. ಸೀರಿಯಸ್ಲಿ ಆಸಮ್ ಆಗಿದೆ ಮಾತ್ರ. ಏನೇ ಅನ್ಲಿ ಇದ್ರಲ್ಲಿ ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗುರು. ತಿನ್ನಕ್ಕೆ ಮಸ್ತಾಗಿದೆ. ಗೀ ರೈಸ್ ಆಕ್ಚುಲಿ ತುಂಬಾ ಇಷ್ಟ. ಅದ್ರಲ್ಲಿ ಗೀ ರೈಸ್ ಚಾಪ್ಸ್, ಪಿಂಕ್ ಕಲರ್ ಚಾಪ್ಸ್ ನೆಕ್ಸ್ಟ್ ಲೆವೆಲ್ ಬ್ರೋ, ಸೂಪರ್. ಆಲ್ರೆಡಿ ಈಗ ಇದು ಮಸ್ತಾಗಿದೆ ಅಲ್ಲ, ಸೂಪರ್ ಮಸ್ತ್ ಅಲ್ಲ, ಸೂಪರ್ ಗೈಸ್. ಈ ಹೋಮ್ ಸ್ಟೇ ಇದೆಯಲ್ಲ ಇದು ಫುಡ್ಡಿಗೆ ಮತ್ತೆ ರೆಸಾರ್ಟ್ ಅಲ್ಲ, ರೆಸಾರ್ಟ್ ಇದಕ್ಕೆ ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಒಳ್ಳೆ ಶೆಫ್ ಸಿಕ್ಕಿದ್ದಾರೆ ಮಾತ್ರ. ಹೆಂಗಿದೆ ಬ್ರೋ ಜೀವನ್ ಬ್ರೋ? ಮಸ್ತಾಗಿದೆ, ಕ್ರೇಜಿ ಇದೆ ಸೀರಿಯಸ್ಲಿ. ಗೈಸ್ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ, ಇಲ್ಲಿ ಪೃಥ್ವಿ ಮಲಗಿದ್ದಾನೆ, ಅಲ್ಲಿ ಜೀವನ್ ಮಲಗಿದ್ದೀನಿ ಗೈಸ್. ಸೊ ಏನಂತಂದರೆ ಈಗ ನಾನು ಈಗ ಮಲ್ಕೊಬಿಡೋಣ. ಟೈಮಿಗೆ ಎಷ್ಟಾಗಿದೆ ಗೊತ್ತಾ? ಟೈಮ್ 2 ಗಂಟೆ ಆಗ್ತಾ ಬರ್ತಿದೆ ಮಧ್ಯರಾತ್ರಿ. ಸೊ ಅಲ್ಲಿ ಬೆಡ್ ಮೇಲೆ ಮಲಗಿದ್ದೆ, ಬಟ್ ನನಗೆ ಕಂಫರ್ಟಬಲ್ ಅನಿಸಿಲ್ಲ. ಹಂಗಾಗಿ ಮತ್ತೆ ಬಂದು ನೆಲದ ಮೇಲೆ ಮಲ್ಕೊಂಡೆ. ಅದು ನೆಲದ ಮೇಲೆ ಅನ್ನೋದಕ್ಕಿಂತಲೂ ಟೆಂಟ್ ಒಳಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಆರಾಮಾಗಿ ಮಲ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ
ನಾಳೆ ಹೆಂಗಿರುತ್ತೆ ವೆದರು ಅನ್ನೋದನ್ನ ನೋಡೋಣ. ನಾಳೆ ಹೆಂಗಿದ್ರು ಬೇಗ ಎದ್ದೇಳೋದು ಕಷ್ಟ, ಲೇಟಾಗಿ ಎದ್ದೇಳೋದು ಅನ್ಸುತ್ತೆ. ಸೊ ನಾಳೆ ಹೊಸ ದಿನದ ಜೊತೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್, ಗುಡ್ ನೈಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಾಳೆ ವಿಡಿಯೋ ಜೊತೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್.